ಇವತ್ತು ಬೆಳಗ್ಗೆ ನಮ್ಮ ಮಮ್ಮಿ ಏನೋ ಗ್ರೀನ್ ಜ್ಯೂಸ್ ಮಾಡ್ಕೊಂಡಿದ್ರು, ಅದನ್ನೇ ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ನಾನು ಕುಡಿದೆ. ಅದಾದಮೇಲೆ ಡ್ರೈ ಫ್ರೂಟ್ಸ್ ತಿಂದೆ, ಒಟ್ಟಿಗೆ ಊಟ ಮಾಡಿದೆ. ಇವತ್ತು ಊಟದಲ್ಲಿ ಸೌತೆ ಫಾರ್ ಫೈಬರ್ ಮತ್ತು ಅನ್ನ ಮಸೂಪ್ ಸಾರು ಫಾರ್ ಕಾಪ್ಸ್ ಮತ್ತು ಎಗ್ ಆಮ್ಲೆಟ್ ಫಾರ್ ಪ್ರೋಟೀನ್ ತಿಂದು ಮಾವಿನ ಹಣ್ಣು ತಿಂದೆ. ಅದಾದಮೇಲೆ ಈವ್ನಿಂಗು ನಮ್ಮ ಮಮ್ಮಿ ವಾಟರ್ ಮೆಲನ್ ಕಟ್ ಮಾಡಿದ್ರು ಅಂತ ವಾಟರ್ ಮೆಲನ್ ತಿಂದೆ. ಆಚೆ ಕಡೆ ಸ್ವಲ್ಪ ಕೆಲಸ ಇತ್ತು, ಸೊ ಹಂಗೆ ಹೋಗಿ ಶಾಪಿಂಗು ಮಾಡ್ಕೊಂಡು ಬಂದ್ವಿ. ಇನ್ನೇನು ಹಬ್ಬ ಬಂತಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಚಿಕ್ಕ ಶಾಪಿಂಗ್ ಒಂದು ಮಾಡ್ಕೊಂಡು ಬಂದ್ವಿ. ಇಟ್ಸ್ ಡಿನ್ನರ್ ಟೈಮ್ ಆಲ್ರೆಡಿ. ಸೊ ಇವತ್ತು ಡಿನ್ನರ್ಗೆ ಏನು ತಿಂತಿದ್ದೀನಿ ಅಂತಂದರೆ, ಇಡ್ಲಿ ಬ್ಯಾಟರ್ಗೆ ನಮ್ಮ ಮಮ್ಮಿ ಕ್ಯಾರೆಟು, ಗೆಡ್ಡೆಕೋಸು, ಸಬ್ಸಿಗೆ ಸೊಪ್ಪು, ಬೀನ್ಸ್ ಎಲ್ಲ ಹಾಕಿ ಸ್ಟಫ್ಡ್ ಇಡ್ಲಿ ಥರ ಮಾಡಿದ್ದಾರೆ. ಓ ಬಿಸಿ ಬಿಸಿ, ಅಯ್ಯಪ್ಪ ಬಿಸಿ ಏನು ತೋರಿಸ್ತೀನಿ. ಹಂಗಿದೆ ಇಡ್ಲಿ. ಸೊ ಅದನ್ನು ತಿಂತಿದ್ದೀನಿ ವಿತ್ ಚಟ್ನಿ, ವಿಚ್ ಈಸ್ ಆರ್ ಕಾರ್ಬ್ಸ್ ಆ್ಯಂಡ್ ಫೈಬರ್ ಆ್ಯಂಡ್ ಪ್ರೋಟೀನ್ಗೆ ಅಂತ ಸೋಯಾ ಟಿಕ್ಕಿ ಮಾಡ್ಕೊಂಡಿದ್ದೀನಿ ನಾನು. ಅರೌಂಡ್ 4 ಟಿಕ್ಕೀಸ್. ಇದನ್ನು ಸೋಯಾ ಟಿಕ್ಕಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡಿಬಿಟ್ಟು ಇವಾಗ ತಿಂತಾಯಿದ್ದೀನಿ. ಸುಮಾರು ಜನ ಸೋಯಾ ಟಿಕ್ಕಿ ರೆಸಿಪಿ ಕೇಳ್ತಾ ಇರ್ತೀರಾ. ಇವತ್ತು ನಾನು ಶೂಟ್ ಮಾಡಿದ್ದೀನಿ, ಸೊ ಆದಷ್ಟು ಬೇಗ ಅದು ವ್ಲಾಗಲ್ಲಿ ಬರುತ್ತೆ. ಸೊ ವ್ಲಾಗ್ನ ನೋಡೋದು ಮರಿಬೇಡಿ, ಅದರಲ್ಲಿ ಪೂರಾ ಡೀಟೇಲ್ಡ್ ಸೋಯಾ ಟಿಕ್ಕಿ ನಾನು ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡಿದ್ದೀನಿ, ಓಕೆನಾ. ಸೊ ಇವತ್ತು ಡೇ 18 ಅಲ್ವಾ. ಡೇ 18 ನನ್ನ ಬ್ಲಡ್ ಶುಗರ್ ಮೋರ್ ಸ್ಟೇಬಲ್ ಆಗುತ್ತಂತೆ. ಅದನ್ನು ನಾನು ಎಲ್ಲೂ ಟೆಸ್ಟ್ ಮಾಡ್ಸೋಕೆ ಹೋಗಿಲ್ಲ, ನನಗೆ ಗೊತ್ತಿಲ್ಲ ಸ್ಟೇಬಲ್ ಆಗಿದೆ ಅಲ್ವಾ ಅಂತ. ಬಟ್ ಐ ಫೀಲ್ ಹ್ಯಾಪಿ ಆ್ಯಂಡ್ ಎನರ್ಜೆಟಿಕ್ ಅಷ್ಟೇ ಅನ್ಸುತ್ತೆ. And that's it for day 18 of No Sugar Challenge. ಸಿಗೋಣ ಮತ್ತೆ day 19 of No Sugar Challenge ಅಲ್ಲಿ. ಹೆಂಗೆ ಹೋಗ್ತಾ ಇದೆ ದಿನ ಅನ್ನೋದೇ ಗೊತ್ತಾಯಿಲ್ಲ. ಅಲ್ಲೇ 19 days. Keep Keep it up, Bindu. Keep it up. Thank you very much.